ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹೋಟೆಲ್ ಮತ್ತು ರೆಸ್ಟೋರೆಂಟ್ ಟೇಸ್ಟಲ್ಲೇ ಗೀ ರೈಸ್ ಮತ್ತು ದಾಲ್ ರೆಸಿಪಿನ ಮಾಡಿ ತೋರಿಸ್ತಿರೋದು. ಈ ವಿಡಿಯೋನ ನೀವು ಕೊನೆಯ ತನಕನೂ ನೋಡಬೇಕು. ಕೊನೆ ತನಕ ನೋಡಿದಾಗನೇ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ, ಯಾವ ಥರ ಮಾಡಿದ್ದೀವಿ ಈ ಒಂದು ರೆಸಿಪಿನ ಅಂತೇಳಿ ನಿಮಗೂ ಗೊತ್ತಾಗುತ್ತೆ. ಅಷ್ಟೇ ಟೇಸ್ಟಿಯಾಗಿಯೂ ನೀವು ಮಾಡ್ಬೋದು. ಈಗ ನೋಡಿ, ಈ ಒಂದು ರೆಸಿಪಿನ ನೀವು ಬೀಗರು ಬಂದಾಗ, ಅಂದರೆ ನೆಂಟರು ಬಂದಾಗ ಮನೆಗೆ, ಮಕ್ಕಳು ಸಡನ್ನಾಗಿ ಕೇಳಿದಾಗೂ ಈ ಒಂದು ರೆಸಿಪಿನ ಮಾಡಿಕೊಡ್ಬೋದು. ಸಖತ್ತಾಗಿರುತ್ತೆ. ಈಗ ಮಾಡುವ ವಿಧಾನ ನೋಡೋಣ. ನೋಡಿ, ನಾನು ಮೊದಲನೇದಾಗಿ ದಾಲ್ ರೆಸಿಪಿ ಮಾಡಿ ತೋರಿಸ್ತಿರೋದು. ಇದಕ್ಕೆ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 2 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆಯನ್ನು ಬಳಸ್ತಾ ಇಲ್ಲ, ಬೇಗ ಬೇಯಲಿ ಅಂದ್ಬಿಟ್ಟು ತೊಗರಿಬೇಳೆ ಬಳಸ್ತಾ ಇರೋದು. ಅಂಗಡಿ ಬೇಳೆ ಅಂದರೆ ಮನೆಯಲ್ಲಿರೋ ಬೇಳೆ ಖಾಲಿಯಾಗಿದೆ, ಹಾಗಾಗಿ ನೀವು ತೊಗರಿ ಮನೆಯಲ್ಲಿದ್ದರೂ ಓಕೆ. ಇದು ನೋಡಿ, ನಾನು ಒಂದು 300 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ತೊಗೊಂಡಿರೋದು. ಒಂದು ಟೊಮೊಟೊ, ಹಣ್ಣಾಗಿರೋವಂಥ ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿರೋದು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ನಮಗೆ ಟೇಸ್ಟ್ ತಕ್ಕಷ್ಟು ಉಪ್ಪು, 1-2 ಚಿಟಿಕೆಯಷ್ಟು ಅರಿಶಿನ ಪುಡಿ. ನೋಡಿ, ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಕುಕ್ಕರ್ ಮುಚ್ಚಲು ಕ್ಲೋಸ್ ಮಾಡಿಬಿಟ್ಟು ನುಣ್ಣಗೆ ಬೇಯಬೇಕು. ನಾವು ಒಂದು 3 ವಿಷಲ್ ಹೊಡೆಸ್ತೀವಿ ರೀ. ಅಂದರೆ ನುಣ್ಣಗೆ ಬೆಂದಷ್ಟು ಸಾಂಬಾರಾಗಲಿ ಇಲ್ಲ ದಾಲ್ ಆಗಲಿ ಒಳ್ಳೆ ರುಚಿಯಾಗಿ ಬರಬೇಕು ಅಂತಂದರೆ ನಾನು ಅದೇ ಥರನೇ ಬೇಯಿಸೋದು. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಗೆ ನಾನು ಬೇಯಿಸಿರೋದು. ಇದಕ್ಕೆ ನೋಡಿ, ನೀರಿನ ಕ್ವಾಂಟಿಟಿ ಬೇಕು ನಿಮಗೆ ಅಂತಂದರೆ ನೀರು ಹಾಕ್ಕೋಬೋದು. ಬಟ್ ನಾನು ನೀರೇನು ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಸ್ಮ್ಯಾಶ್ ಮಾಡಿಬಿಟ್ಟು ನಾನು 1 ಲೋಟದಷ್ಟು, ಅಂದರೆ ಟೀ ಕುಡಿಯೋ ಲೋಟದಷ್ಟು 1 ಲೋಟದಷ್ಟು ನೀರು ಹಾಕಿಬಿಟ್ಟು ಆ ಸ್ಮ್ಯಾಶ್ ಮಾಡಿದ್ದೀವಲ್ಲ ಅದಕ್ಕೆಲ್ಲ ಹತ್ತಿರುತ್ತೆ ಅಂಥೇಳಿ, ವೇಸ್ಟ್ ಆಗುತ್ತೆ ಅಂಥೇಳಿ ಅದರಲ್ಲೇ ವಾಶ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ನೀವು ಬೇಕಾದರೆ ನೀರು ಜಾಸ್ತಿ ಆ್ಯಡ್ ಮಾಡಿ. ಈಗೆಲ್ಲ ನೋಡಿ ಕಲಸಿದ್ವಿ. ಉಪ್ಪು ಬೇಕು ಅಂತಂದರೆ ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದರೆ ನಾವು ಸೊಪ್ಪು ಹಾಕಿದ ಮೇಲೆ ಬೇಕಾದರೆ ಆ್ಯಡ್ ಮಾಡ್ಬೋದು. ಈಗ ನೋಡಿ, ನಾನು ಸೈಡು ಅಂದರೆ ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿರೋದು. ಅದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆನ ಮಿಕ್ಸ್ ಮಾಡಿ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿರೋದು. ಫ್ರೈ ಆಗಿದೆ. ಈಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂತಹ ದಾಲನ್ನು ಹಾಕ್ತಾಯಿದ್ವಿ. ನೋಡಿ, ಈಗ ನಾನು ಕುಕ್ಕರಲ್ಲಿರುವಂಥದ್ದು ಬೇಳೆ ಎಲ್ಲ ವೇಸ್ಟ್ ಆಗುತ್ತೆ ಅಂಥೇಳಿ ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೀವು ನೀರಿನ ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿ ಬೇಕಾದರೆ ಮಾಡ್ಕೋಬೋದು. ನಾನು ಒಂದು 4 ಜನಕ್ಕೆ ಆಗೋಷ್ಟು ನಾನು ಮಾಡಿರೋದು ಈ ಒಂದು ದಾಲ್ನ. ಈಗ ನೋಡಿ, ಇದಕ್ಕೆ ನಾವು ಮನೆಯಲ್ಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸಾಂಬಾರು ಪೌಡ್ರು, ಅದನ್ನು ನಾನು 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಯಾವುದಿದ್ರೂ ಓಕೆ. ಇದಕ್ಕೆ ನಾನು ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ, 1-2 ಚಿಟಿಕೆಯಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ನೋಡಿ, ಹುಣಸೆ ಹುಳಿನೂ ಹಾಕ್ತಾಯಿದ್ದೀನಿ. ಅಂದರೆ ನಿಂಬೆಹಣ್ಣಿನ ಗಾತ್ರಷ್ಟು ನಾನು ತೊಗೊಂಡಿಲ್ಲ, ಒಂದು ಬೆಳ್ಳುಳ್ಳಿ ಗಾತ್ರದಷ್ಟು ತೊಗೊಂಡಿರೋದು. ಹುಳಿ ಜಾಸ್ತಿ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಟೇಸ್ಟು ಕಡಿಮೆ ಅನಿಸುತ್ತೆ. ನೋಡಿ, ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಒಂದು ಸೀಡು ಅಂದರೆ 1 ಕಪ್ನಷ್ಟು ಬಂದಿದೆ, ಅಷ್ಟಾಗಿದೆ. ಬೆಂದಮೇಲೆ ಸರಿ ಹೋಗುತ್ತೆ. ಈಗ ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಈಗ ನೋಡಿ, ಚೆನ್ನಾಗಿ ಕಲಿಸ್ಬಿಟ್ಟು ಈಗ ನಾನು ಮೇಲೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನಿಮಗೆ ಉಪ್ಪಿನ ಪ್ರಮಾಣ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ, ಉಪ್ಪು ಹಾಕಿರೋವಂಥ ವಿಡಿಯೋ ಸ್ಕಿಪ್ ಆಗಿದೆ. ನಾನು ಉಪ್ಪು ಹಾಕಿಬಿಟ್ಟು 1-2 ನಿಮಿಷ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಾದಮೇಲೆ ಮತ್ತೆ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ರೀ ಒಂದು 5 ನಿಮಿಷ ಬೆಂದರೆ ಸಾಕು. ಈಗ ನೋಡಿ, ಈ ಒಂದು ರೆಸಿಪಿ ತುಂಬ ಯೂಸ್ ಆಗುತ್ತೆ ಬಾಣಂತಿಯರಿಗೆ. ಎದೆ ಹಾಲಿನ ಪ್ರಮಾಣ ಕಡಿಮೆ ಆಗಿರುತ್ತಲ್ಲ, ಅದು ಇಂಪ್ರೂವ್ ಆಗಬೇಕಂದ್ರೆ ಈ ಮೆಂತ್ಯ ಸೊಪ್ಪು ಮತ್ತು ತೊಗರಿಬೇಳೆನೆಲ್ಲ ನಾವು ಹಾಕಿರ್ತೀವಲ್ಲ, ಅದು ತುಂಬ ಇಂಪ್ರೂವ್ ಮಾಡುತ್ತೆ. ಆಲ್ರೆಡಿ ನಾನು ಅನುಭವಿಸಿರೋದಕ್ಕೆ ಹೇಳ್ತಾ ಇರೋದು. ಅಂದರೆ ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಂಡಿದ್ದೀನಿ. ಅಂದರೆ ಒಳ್ಳೆ ಯೂಸ್ ಆಗುತ್ತೆ. ನೀವು ಈ ಥರ ಒಂದು ರೆಸಿಪಿನ ಮಾಡಿಕೊಡಿ. ನೋಡಿ, ಈಗ ನಾನು ನೆಕ್ಸ್ಟು ಗೀ ರೈಸ್ ಮಾಡ್ತಾಯಿದ್ದೀನಿ. ಗೀ ರೈಸ್ಗೆ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಿರೋದು. ತುಪ್ಪ ಕಾದಿದೆ. ಇದಕ್ಕೆ ನಾವು 1-2 ಪಲಾವ್ ಎಲೆ ಹಾಕ್ತಿರೋದು, ಮತ್ತು ಮೊಗ್ಗು ಮತ್ತು ಲವಂಗ ಅಂತೀವಿ ನಾವು. ಕೆಲವೊಬ್ರು ಲವಂಗ ಅಂತಾರೆ, ಮೊಗ್ಗು ಅಂತಾರೆ. 4 ಹಾಕ್ತಾಯಿದ್ದೀನಿ. 3 ಏಲಕ್ಕಿ ಹಾಕ್ತಾಯಿದ್ದೀನಿ. ಈಗ ನೋಡಿ, ಒಂದು 3 ಸ್ಟಾರ್ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಈರುಳ್ಳಿ ಹಾಕ್ತಾಯಿದ್ದೀವಿ. 1 ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ತಾಯಿರೋದು. ಈಗ ನೋಡಿ, ಫ್ರೈ ಆಗ್ತಾಯಿದೆ. ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿರೋದು, ಅಂದರೆ ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿರೋದು. ಈಗ ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ನಾವು ಬೇಗ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ತಾಯಿರೋದು. ಈಗ ನೋಡಿ, ಪುಡಿ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ, ಗೋಲ್ಡನ್ ಕಲರ್ ಬರುತ್ತೆ ಈರುಳ್ಳಿ. ಹಾಗಾಗಿ ನಾನು ಒಂದು 1/4 ಕಪ್ನಷ್ಟು ಹಾಲಿತ್ತು, ಕಾದಾರ ಹಾಲು, ಅದನ್ನು ಹಾಕ್ತಾಯಿರೋದು. ಬಿಸಿ ಇದ್ದರೆ ಓಕೆ, ಹಾಕ್ಬೋದು. ಒಂದು 1/4 ಕಪ್ನಷ್ಟು ಮೊಸರು ಹಾಕ್ತಾಯಿದ್ದೀನಿ. ನಾನು ನಿಂಬೆಹಣ್ಣು ಬಳಸಲ್ಲ,
ಹಾಗಾಗಿ ಮೊಸರು ಹಾಕ್ತಾಯಿದ್ದೀನಿ ನಿಂಬೆಹಣ್ಣಿನ ಬದಲು. ಮೊಸರು ಇಲ್ಲ ಅಂತಂದರೆ ನಿಂಬೆಹಣ್ಣು ಹಾಕ್ಬೋದು. ಈಗ ನೋಡಿ ನಾನು ಒಂದು 2 ಕಪ್ನಷ್ಟು ಮನೆಯಲ್ಲೇ ಬಳಸೋಂತಹ ಅಕ್ಕಿಯನ್ನು ತೊಗೊಂಡಿರೋದು. ನೀವು ಬಾಸ್ಮತಿ ಅಕ್ಕಿ ಆದರೂ ನಿಮ್ಮ ಕಡೆ ಯಾವ ಅಕ್ಕಿ ಇದ್ದರೂ ಓಕೆ, ಆ ಅಕ್ಕಿಯಲ್ಲೇ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ನೋಡಿ ಇದೇ ಕಪ್ಪಿನ ಅಳತೆಯಲ್ಲೇ ನಾನು ತೊಗೊಂಡಿದ್ದ ಅಕ್ಕಿನ ಅದೇ ಕಪ್ ಅಳತೆಯಲ್ಲೇ ನಾನು 4 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಮನೆಯಲ್ಲಿ ತುಂಬ ಜನ ಇದ್ದೀವಪ್ಪ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಮಾಡ್ಕೋಬೋದು. ನಮ್ಮ ಮನೇಲಿ ಒಂದು 4 ಜನಕ್ಕೆ ಆಗೋಷ್ಟು ನಾನು ಈ ರೆಸಿಪಿನ ಮಾಡಿರೋದು. ಈಗ ನೋಡಿ ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನು 1 ವಿಷಿಲ್ ಹಾಕ್ತಾಯಿದ್ದೀನಿ. ನೋಡಿ ನಾನು ಸೈಡ್ ಈಗ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಬನ್ನಿ ನೋಡೋಣ. ಈಗ ನೋಡಿ ನಾನು ಒಂದು ಪಾನ್ ಇಟ್ಕೊಂಡಿರೋದು, ಸ್ಟೀಲ್ ಪಾನ್, ಈ ಯೂಟ್ಯೂಬ್ಗೋಸ್ಕರ ತೊಗೊಂಡ್ರೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿರೋದು. ತುಪ್ಪ ಬಿಸಿಯಾಗಿದೆ. ಸ್ವಲ್ಪ ಒಣ ದ್ರಾಕ್ಷಿನೂ ಹಾಕಿಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ವಿ. ಈಗ ಫ್ರೈ ಆಗಿದೆ. ಈಗ ನಾನು ಸೈಡ್ ಎತ್ತಿಡ್ತಾ ಇದ್ದೀನಿ. ಈಗ ಉಳಿದಿರೋ ಅಂಥ ತುಪ್ಪಕ್ಕೆ ಗೋಡಂಬಿ ಹಾಕ್ತಾ ಇರೋದು. ನೀವು ಸ್ವಲ್ಪ ಜಾಸ್ತಿ ಆದರೂ ತೊಗೋಬೋದು. ನಾನು ಸ್ವಲ್ಪ ಇದೆ ಹಾಗಾಗಿ ಅಷ್ಟೇ ಹಾಕ್ತಾ ಇರೋದು. ಈಗ ಗೋಡಂಬಿನೂ ಚೆನ್ನಾಗಿ ಫ್ರೈ ಮಾಡಬೇಕು, ಸೀಸಬಾರ್ದು, ಚೆನ್ನಾಗಿ ಟೇಸ್ಟ್ ಬರಲ್ಲ. ಈಗ ನೋಡಿ ಉಳಿದಿರೋಂಥ ತುಪ್ಪಕ್ಕೆ ನಾನು ಸ್ಲೈಡ್ಸಾಗಿ 1-2 ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕ್ರಿ, ಗೋಲ್ಡನ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡಬೇಕು. ಬೇಗ ಫ್ರೈ ಆಗಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕಬೇಕು. ನಾನು ಉಪ್ಪು ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕ್ರಿ, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಈಗ ನೋಡಿ ಫ್ರೈ ಆಗಿದೆ. ಅದಕ್ಕೆ ನಾನು ಸ್ವಲ್ಪ ಕ್ರಂಚಿನೆಸ್ ಬರಲಿ, ಟೇಸ್ಟ್ ಬರಲಿ ಅಂತ ಹೇಳ್ಬಿಟ್ಟು ಶುಗರ್ ಹಾಕ್ತಾಯಿದ್ದೀನಿ, ಅಂದರೆ ಸಕ್ಕರೆನ 1 ಟೇಬಲ್ ಸ್ಪೂನಷ್ಟು. ಈಗೆಲ್ಲ ರೆಡಿಯಾಗಿದೆ. ಇದು ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಕುಕ್ಕರ್ ವಿಸಿಲ್ ಬಂದಿತ್ತು, ಆಫ್ ಮಾಡಿದ್ದೆ. ಈಗ ನೋಡಿ ಕುಕ್ಕರ್ ಓಪನ್ ಮಾಡೋಣ. ಮಾಡಿ ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ರೈಸ್ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ. ನೀವು ಬಾಸ್ಮತಿ ರೈಸು, ನಿಮ್ಗೆ ಯಾವ ರೈಸ್ ಇಷ್ಟನೋ ಅದನ್ನು ಬಳಸ್ಕೋಬೋದು. ನಾನು ಮಾಮೂಲು ಮನೇಲಿ ಇರೋವಂಥ ರೈಸಲ್ಲೇ ನಾನು ಮಾಡಿರೋದು. ಈಗ ನೋಡಿ ಇದಕ್ಕೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿರೋಂತಹ ಗೋಡಂಬಿ, ಒಣ ದ್ರಾಕ್ಷಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ನೀವು ಇನ್ನೂ ಎಕ್ಸ್ಟ್ರಾ ಬೇಕಂದ್ರೂ ಹಾಕ್ಕೋಬೋದು ಡ್ರೈ ಫ್ರೂಟ್ಸ್ ಎಲ್ಲನೂ. ನಾನು ಈ 2 ಡ್ರೈ ಫ್ರೂಟ್ಸ್ನೇ ಹಾಕ್ತಿರೋದು. ನಾನು ಸ್ವಲ್ಪ ಕೊತ್ತಂಬರಿನೂ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಕೊತ್ತಂಬರಿ ಇಲ್ಲಪ್ಪ ಅಂತಂದರೆ ಕರಿಬೇವೂ ಹಾಕ್ಬೋದು, ಇಲ್ಲ ಪುದೀನ ಹಾಕ್ರಿ, ಇಲ್ಲ ಕಸ್ತೂರಿ ಮೆಂತ್ಯ ಆದರೂ ಹಾಕ್ರಿ, ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಬನ್ನಿ ತಿನ್ನೋಣ. ಈ ಥರ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.